ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಲಬುರಗಿ ಕ್ಷೇತ್ರದಿಂದ ಉಮೇಶ್ ಜಾಧವ್ ಅವರ ವಿರುದ್ಧ 52,000 ಮತಗಳ ಅಂತರದಿಂದ ರಾಧಾಕೃಷ್ಣ ದೊಡ್ಡಮನಿ ಅವರು ಭರ್ಜರಿಯಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದಾರೆ. ಮೊದಲನೇ ಬಾರಿಗೆ ಕಲಬುರಗಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಉಮೇಶ್ ಜಾಧವ್ ಅವರ ವಿರುದ್ಧ 52,000 ಮತಗಳ ಅಂತರದಿಂದ ಭಾರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವರು. ರಾಧಾಕೃಷ್ಣ ದೊಡ್ಡಮನಿ ಗೆಲುವಿಗೆ ಗುರುಮಿಟ್ಕಲ್ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದಂತ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಸೈಯದ್ ಬಾಬಾ, ಕಾಶಪ್ಪ ಬೋಯಿ, ಕೃಷ್ಣ ಮೇಧಾ, ವೆಂಕಟೇಶ್ ಬೋರಬಂಡ, ರಿಯಾಜ್ ಅಹಮದ್, ಅಶೋಕ್, ಶ್ರೀನಿವಾಸ್ ಗಾಲಾ, ಕಿಷ್ಟಪ್ಪ, ಬಶೀರ್ ಅಹಮದ್, ಮೈನುದ್ದೀನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಧಾಕೃಷ್ಣ ದೊಡ್ಡಮನಿಯವರ ಗೆಲುವಿಗೆ ಸಂಭ್ರಮವನ್ನು ಆಚರಿಸಿದ್ದಾರೆ. ಓಟು ಮತ್ತು ಮತದಾರರ ಎಲ್ಲರನ್ನು ನಾನು ವಂದಿಸುತ್ತಾ ಇನ್ನೊಮ್ಮೆ ಮಗದೊಮ್ಮೆ ಅವರೆಲ್ಲರಿಗೆ ಉತ್ತುಗ ಸ್ವಾಗತ ಸುಸ್ವಾಗತ ತರುತ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಗುರುಮಿಟ್ಕಲ್ ಮತಕ್ಷೇತ್ರದ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಇವತ್ತು ಬಹುಮತದಿಂದ ಆಯ್ಕೆಗೊಂಡಿದ್ದಾರೆ. ಗುರುಮಿಟ್ಕಲ್ ಮತಕ್ಷೇತ್ರದಿಂದ ನನ್ನ ಯುವ ಅಧ್ಯಕ್ಷರಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಗುಲ್ಬರ್ಗದಲ್ಲೇ ಅತಿ ದೊಡ್ಡ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದಾರೆ. ಇವತ್ತು ಅವರ ಈ ಗೆಲುವಿಗೆ ದೊಡ್ಡ ಕಾರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಹೇಳ್ಬೋದು. ಇವತ್ತು ಅವರು ಮತ್ತೆ ಅದೇ ರೀತಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಎಲ್ಲ ಹಿರಿಯ ಮುಖಂಡರಾಗಲಿ, ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಎಲ್ಲ ನೇತೃತ್ವದಲ್ಲಿ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಖರ್ಗೆ ಸಾಹೇಬರನ್ನು ನಾವು ಗೆದ್ದಿಸಿದ್ದೀವಿ. ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಕಲಬುರಗಿ ಮತಕ್ಷೇತ್ರದ ಎಲ್ಲ ಪರವಾಗಿ ಓಟು ಮತ್ತು ಮತದಾರರ ಎಲ್ಲರನ್ನು ನಾನು ವಂದಿಸುತ್ತಾ ಇನ್ನೊಮ್ಮೆ ಮಗದೊಮ್ಮೆ ಅವರೆಲ್ಲರಿಗೆ ಉತ್ತುಗ ಸ್ವಾಗತ ಸುಸ್ವಾಗತ ತರುತ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ